ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಆನಂದ್, ಅಲ್ಲ ಗೌತಮ್ ಹುಷಾರಿಲ್ಲ ಅಂತಿದ್ಯಾ? ಹೋಗಿ ನೋಡೋದ್ ಬಿಟ್ಟು ಟಿವಿ ನೋಡ್ಕೊಂಡ್ ಕೂತಿದ್ಯಲ್ಲ. ಹುಷಾರಿಲ್ಲ ಅಂದ್ಯಲ್ಲ, ಏನ್ ಹೇಳ? ಅಮ್ಮ ಏನಮ್ಮ ಏನು? ಓ, ಗೆಳೆಯನ್ಗೆ ಹುಷಾರಿಲ್ವಾ ಅಂತ ಕೇಳ್ತಾ ಇದ್ದೀರಾ? ಅಯ್ಯೋ, ಅದು ಗೆಳೆಯ ಅಲ್ಲಮ್ಮ, ಅದು ಇವಳು. ಅದು ಏನಿಲ್ಲ, ಅವನಿಗೆ ಒಂದು ಸಣ್ಣ ಜ್ವರ, ಇದು ವೈರಲ್ ಫೀವರ್ ಅಂತಾರಲ್ಲ, ಈ ಮಕ್ಕಳಿಗೆ ಬರುತ್ತೆ ನೋಡಿ, 2 ದಿವಸ ಇದ್ದು ಹೋಗ್ಬಿಡುತ್ತಲ್ಲ, ಆ ಥರ ಬಂದಿದೆ. ಡಾಕ್ಟರ್ ಎಲ್ಲ ಬಂದು ನೋಡ್ಕೊಂಡು ಹೋದ್ರು, ಏನು ತೊಂದರೆ ಇಲ್ಲ, 2 ಡೇಸ್ ಸರಿ ಹೋಗ್ಬಿಡ್ತಾನೆ. 2 ದಿವಸ ಆದಮೇಲೆ ನಾನೇ ಅವನ್ನ ಇಲ್ಲಿ ಕರ್ಕೊಂಬರ್ತೀನಿ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ, ಆಯ್ತಾ? ನಾನು ಸುಳ್ಳು ಹೇಳ್ತಾ ಇದ್ದೀನ ನಾನು? ಹೇಳು. ಅಮ್ಮಮ್ಮ ಇರೀರಿ. ಅಲ್ಲಮ್ಮ, ಅವನು ಹುಷಾರಿಲ್ಲದೆ ಮಲಗಿದ್ದಿದ್ರೆ ನಾನಿಲ್ಲಿ ಆರಾಮಾಗಿ ಕೂತ್ಕೊಂಡು ಟಿವಿ ನೋಡ್ತಾ ಇದ್ನಾ? ಇಲ್ಲ ತಾನೆ? ಪ್ರಾಮಿಸ್ ಅಮ್ಮ, ಅವನು ಹುಷಾರಾಗಿದ್ದಾನೆ. ನೀವು ರೆಸ್ಟ್ ತಗೊಳ್ಳಿ, ಹೋಗಿಮ್ಮ, ಹೋಗಿ. ಅಮ್ಮ ಬನ್ನಿ. ಅಪ್ಪ ಟೆನ್ಷನ್ ಆಗ್ಬಿಟ್ಟು. ಆನಂದ್, ಏನಾಯ್ತು? ಮಲಗಿದ್ರ? ಮಲಗ್ತಿದ್ದಾರೆ. ಆನಂದ್, ನಿಜ ಹೇಳು, ಗೌತಮ್ಗೆ ನಿಜವಾಗ್ಲೂ ಹುಷಾರಿಲ್ವಾ? ಏನ್ ಕತೆ? ಏನ್ ಗೊತ್ತಾ ಚಿನ್ನ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ಥರ ಆಗ್ಬಿಟ್ಟಿದೆ. ಅವನು ಹುಷಾರು ತಪ್ಪಿದ್ದು ಒಂಥರ ಒಳ್ಳೇದೆ. ಆರೈಕೆ ಮಾಡ್ತಿರೋದು ಯಾರು ಅನ್ಕೊಂಡೆ? ಅತ್ತಿಗೆ. ಅದಕ್ಕೆ ನಾನು ಅಲ್ಲಿಗೆ ಹೋಗ್ಲಿಲ್ಲ. ಈ ಟೈಮಲ್ಲಿ ನಾವು ಹೋಗಲು ಡಿಸ್ಟರ್ಬ್ ಮಾಡ್ಬೇಕಾ? ಅದಕ್ಕೆ ಆರಾಮಾಗಿ ಸಾಂಗ್ ಹಾಕೊಂಡು ಆರಾಮಾಗಿ ಕೂತಿರೋದು ನಾನು. ಆದ್ರೂ ಗೌತಮ್ ಭೂಮಿಕಾ ಒಂದೇ ಜಾಗದಲ್ಲಿ ಒಂದೇ ವಟಾರದಲ್ಲಿದ್ದಾರೆ ಅಂತೀಯ. ಆ ವಿಷಯನ ಅಮ್ಮನ ಹತ್ರ ಹೇಳ್ಬೋದಿತ್ತಲ್ವಾ? ಹೇಳ್ಬೇಕು ಅಂತಾನೆ ನನಗೂ ಆಸೆ, ಆದ್ರೆ ಯಾವುದೇ ಕಾರಣಕ್ಕೂ ಹೇಳಬಾರ್ದು ಅಂತ ಕಂಡೀಷನ್ ಹಾಕ್ಬಿಟ್ಟಿದ್ದೆ ನನ್ನ ಗೆಳೆಯ. ಸರಿ ಆನಂದ್, ಅಟ್ಲೀಸ್ಟ್ ಗೌತಮ್ ಆಗಾಗ ಮನೆಗೆ ಬಂದು ಅಮ್ಮನ್ ನೋಡ್ಕೊಂಡು ಹೋಗ್ಬೋದಲ್ವಾ? ಅಥವಾ ಫೋನ್ ಮಾಡಾದ್ರೂ ಮಾತಾಡ್ಬೋದಲ್ವಾ? ಅಲ್ಲಿ ಪರಿಸ್ಥಿತಿ ಹೇಗಿರುತ್ತೋ ಯಾರಿಗಮ್ಮ ಗೊತ್ತು. ಅಲ್ಲದೆ ಅಮ್ಮ ಯಾವಾಗಲೂ ವಿಡಿಯೋ ಕಾಲೇ ಮಾಡ್ಬೇಕಾ? ಅತ್ತಿಗೆನೂ ಅಲ್ಲೇ ಇದ್ದಾರೆ, ಅಮ್ಮಗೂ ಅಲ್ಲೇ ಇದೆ. ಇವ್ರು ವಿಡಿಯೋ ಕಾಲ್ ಮಾಡಿದಾಗ ಇವ್ರ ಕಣ್ಣಿಗೆ ಅವ್ರು ಬೀಳೋದು, ಅವ್ರ ಕಣ್ಣಿಗೆ ಇವ್ರು ಬೀಳೋದು, ಆ ಮಗು ಅಜ್ಜಿ ಯಾರು ಅಂತ ಕೇಳೋದು. ಸುಮ್ಮನೆ ಯಾಕೆ ರಗಳೆ? ಅದಕ್ಕೆ ಅವ್ನು ಹೊರಗಡೆ ಇದ್ದಾಗಲೇ ನಾನು ಕಾಲ್ ಮಾಡೋದು ಅವನಿಗೆ. ಸ್ವಲ್ಪ ದಿವಸ ಎಲ್ಲ ಸರಿ ಹೋಗ್ಬಿಡುತ್ತೆ. ಸರಿ, ಅಟ್ಲೀಸ್ಟ್ ನೀನ್ ಆಗಾಗ ಫೋನ್ ಮಾಡಿ ಅಪ್ಡೇಟ್ಸ್ ತಿಳ್ಕೊತಾ ಇರು. ಡೋಂಟ್ ವರಿ, ಆಗಾಗ ಅಪ್ಡೇಟ್ ಸಿಗ್ತಾ ಇದೆ ನನಗೆ. ನೋಡು, ಅಮ್ಮ ಮಲಗದ ನೋಡು. ಥ್ಯಾಂಕ್ ಯು. ಆಹಾ, ಅಮ್ಮ ನೀನ್ ಮಾಡೋ ಕಾಫಿ ಕುಡ್ದು ಎಷ್ಟು ದಿನ ಆಗಿತ್ತಮ್ಮ. ಕಾಫಿ ಅಂದ್ರೆ ಹೀಗಿರ್ಬೇಕು. ವಾ, ಎಲ್ಲೂ ಸಿಗಲ್ಲ ಈ ತರ ಕಾಫಿ. ಅದಕ್ಕೆ ಹೇಳೋದು ಅವಾಗವಾಗ ಮನೆಗ್ ಬಂದ್ ಹೋಗ್ತಾ ಇರ್ಬೇಕು ಅಂತ. ಅಮ್ಮ, ನೀನ್ ಅವಾಗವಾಗ ಮನೆಗ್ ಬರ್ತಾ ಇರ್ಬೇಕು ಅಂದಾಗ ನೆನ್ಪಾಯ್ತು, ಮಲ್ಲಿ ಮನೆಗ್ ಬಂದಿದ್ಲಂತೆ. ಮಲ್ಲಿ ನಿಮ್ ಮನೆಗ್ ಬಂದಿದ್ಲಾ? ಯಾವಾಗ? ಮೊನ್ನೆ ಬಂದಿದ್ಲಂತೆ. ಬಟ್ ಅವಳು ಬಂದಾಗ ನಾನ್ ಮನೇಲಿ ಇರ್ಲಿಲ್ಲ, ಸೊ ಅವಳನ್ನ ಮೀಟ್ ಮಾಡೋದಕ್ಕಾಗ್ಲಿಲ್ಲ. ಅವಳು ಬಂದಾಗ ನೀನ್ ಎಲ್ಲೇ ಹೋಗಿದ್ದೆ? ನಾನು ಪಾರ್ಥ ಆಚೆ ಹೋಗಿದ್ವಮ್ಮ. ನಾವು ಬರೋಷ್ಟ್ರಲ್ಲಿ ಅವಳು ಬಂದ್ ಹೋಗ್ಬಿಟ್ಟಿದ್ದಾಳೆ. ನಮ್ಗೆ ಆಮೇಲೆ ಗೊತ್ತಾಯ್ತು. ಮಲ್ಲಿ ಮನೆ ತನಕ ಬಂದ್ ಹೋಗಿದ್ದಾಳೆ ಅಂದ್ರೆ ಅವಳು ಇಲ್ಲೇ ಎಲ್ಲೋ ಹತ್ರದಲ್ಲಿದ್ದಾಳೆ ಅಂತಾಯ್ತು. ನಾವ್ ಅನ್ಕೊಂಡಂಗೆ ನಮ್ ಭೂಮಿ ದೇಶಾಂತರ ಎಲ್ಲೂ ಹೋಗಿಲ್ಲ, ಇಲ್ಲೇ ಎಲ್ಲೋ ಇದ್ದಾಳೆ. ಮಲ್ಲಿ ಬಂದಿದ್ದಾಳೆ ಅಂದ್ರೆ ಡೆಫಿನೆಟ್ ಆಗಿ ಮಲ್ಲಿಗೆ ಭೂಮಿ ಎಲ್ಲಿರ್ತಾಳೆ ಅಂತ ಖಂಡಿತ ಗೊತ್ತಿರುತ್ತೆ. ಹೇಗಾದ್ರೂ ಮಾಡಿ ಮಲ್ಲಿ ಎಲ್ಲಿದ್ದಾಳೆ ಅಂತ ತಿಳ್ಕೊಬೇಕಲ್ಲ. ನಾನು ಆ ಕೆಲಸ ಮಾಡದೆ ಇರ್ತೀನ ಅಮ್ಮ. ಅಕ್ಕನ ಮಗುನ ನೋಡ್ಬೇಕು ಅಂತ ನಿಮ್ಗೆ ಎಷ್ಟು ಆಸೆ ಇದೆಯೋ ಅಷ್ಟೇ ನನಗೂ ಆಸೆ ಇದೆ. ಅಂದ್ಮೇಲೆ ಅಂಥ ಅವಕಾಶ ಸಿಕ್ಕಾಗ ನಾನು ಬಿಟ್ಬಿಡ್ತೀನ? ನಾನು ಪಾರ್ಥ ಅವ್ರ ಮೂಲಕ ಕೇಳಿಸ್ದೆ. ಆಗ ಗೊತ್ತಾಗದೇನು ಅಂದ್ರೆ ಅದೇನೋ ಡಿವೋರ್ಸ್ ಪೇಪರ್ಸ್ಗೆ ಸಿಗ್ನೇಚರ್ ಬೇಕು ಅಂತ ಬಂದಿದ್ರಂತೆ. ನನ್ಗನ್ಸುತ್ತೆ ಜಯದೇವ್ ಅವರೇ ಅವ್ರನ್ನ ಕರ್ಸಿರ್ತಾರೆ ಅಂತ. ಹಾಗಾದ್ರೆ ಅವ್ರು ಗೊತ್ತಿರುತ್ತಲ್ವಾ ಅವಳು ಎಲ್ಲಿದ್ದಾಳೆ ಅಂತ? ಗೊತ್ತಿದ್ರೆ ಅವ್ರು ಸುಮ್ನೆ ಕೂರ್ತಿದ್ರ ಅಮ್ಮ, ಅವ್ರನ್ನ ಹುಡ್ಕೊಂಡು ಹೋಗ್ತಿರ್ಲಿಲ್ವಾ? ಮತ್ತೆ ಮಲ್ಲಿ ಅವ್ರಿಗೆ ಹೆಂಗ್ ಸಿಕ್ಕಿದ್ರಂತೆ? ಹೇಗ್ ಕಾಂಟ್ಯಾಕ್ಟ್ ಮಾಡಿದ್ರಂತೆ? ಅದೆಲ್ಲ ನನಗೇನು ಗೊತ್ತಿಲ್ಲ ಅಮ್ಮ. ನಾನೇನು ಜಾಸ್ತಿ ಕೆದ್ಕೋದಕ್ ಹೋಗಿಲ್ಲ. ಯಾಕೆ ಅಂದ್ರೆ ಕೇಳಿದ್ರು ಅವ್ರೇನು ಹೇಳಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ನಮ್ಮನೆ ಈಗ ಒಂಥರ ಬೇರೆ ಥರನೇ ಆಗ್ಬಿಟ್ಟಿದೆ ಅಮ್ಮ.
ಎಲ್ಲರೂ ಅವ್ರವ್ರ ಪ್ರಪಂಚದಲ್ಲೇ ಇರ್ತಾರೆ. ಯಾರು ಯಾರಿಗೂ ಹೇಳಿ ಕೇಳಿ ಏನೂ ಮಾಡಲ್ಲ. ಒಂದೇ ಮನೇಲಿದ್ರೂ ಅವರೇ ಬೇರೆ ನಾವೇ ಬೇರೆ ಅನ್ನೋ ಥರ ಇದ್ದೀವಿ. ಮಾತುಕತೆನೇ ಜಾಸ್ತಿ ಇಲ್ಲ. ಅವರು ನಮ್ಮನ್ನೇನು ಕೇಳೋದಕ್ಕೆ ಬರಲ್ಲ, ನಾವು ಅವ್ರನ್ನೇನು ಕೇಳೋದಕ್ಕೆ ಹೋಗಲ್ಲ. ನಾನು ಅದ್ರ ಬಗ್ಗೆ ಏನು ಕಾಮೆಂಟ್ ಮಾಡಕ್ಕೆ ಹೋಗಲ್ಲ. ಅದು ನಿಮ್ಮನೆ ವಿಷಯ, ನಾನು ತಲೆ ಹಾಕೋದು ಚೆನ್ನಾಗಿರಲ್ಲ. ಆದರೆ ಮಲ್ಲಿ ಸಿಕ್ಕಿದಾಳೆ ಅಂತಂದರೆ ಅವಳನ್ನ ಹೇಗಾದರೂ ನಾವು ಕಣ್ಣಿಡಿದ್ರೆ ನಮಗೆ ಭೂಮಿಕನ ಕಾಂಟ್ಯಾಕ್ಟ್ ಸಿಕ್ಕತ್ತೆ. ಹೇಗಾದರೂ ಮಾಡಿ ಅವಳನ್ನ ಕಣ್ಣಿಡಿಯಕ್ಕೆ ನೋಡ್ಕಂದ. ಕಂದ, ನಿಂಗೊಬ್ಳಿಗೆ ಕಷ್ಟ ಆಗುತ್ತೆ ಅಂದರೆ ಪಾರ್ಥನ ಹೆಲ್ಪ್ ತಗೋ. ನಾವು ಹೇಗಾದರೂ ಮಾಡಿ ಮಲ್ಲಿ ಎಲ್ಲಿದ್ದಾಳೆ ಅಂತ ಕಣ್ಣು ಹಿಡಿದ್ರೆ ಅವಳ ಮೂಲಕ ನಮಗೆ ಭೂಮಿಕಾ ಸಿಗ್ತಾಳೆ. ನಾವು ಅವಳ ಹತ್ರ ಹೋಗಿ ಅವಳನ್ನ ಕನ್ವಿನ್ಸ್ ಮಾಡಿ ಮನೆಗೆ ಕರ್ಕೊಂಬರೋಣ. ಪ್ಲೀಸ್, ಹೇಗಾದರೂ ಮಾಡಿ ಪಾರ್ಥನ ಕನ್ವಿನ್ಸ್ ಮಾಡಿ ಅವಳನ್ನ ನೋಡ್ಕೋ ಪ್ರಯತ್ನ ಮಾಡು ಕಂದ. ಸರಿ ಅಮ್ಮ, ನೋಡೋಣ. ನಾನು ಏನು ಮಾಡ್ಬೋದು ಅಂತ ನೋಡ್ತೀನಿ. ಪಪ್ಪ, ನಿಮಗೆ ಹುಷಾರಾಗೋದ್ರಾ? ಜ್ವರ ಎಲ್ಲ ಕಮ್ಮಿ ಆಯ್ತಾ? ಬಾಯ್, ಕಡಿಮೆ ಆಯ್ತು. ಸ್ಕೂಲಿಂದ ಈಗ ಬರ್ತಾ ಇದೆಯಾ? ಸಾರಿ ಪುಟ್ಟ, ನಾನು ಬೆಳಗ್ಗೆ ನಿಂಗೆ ರೆಡಿ ಮಾಡೋಕ್ಕಾಗಲಿಲ್ಲ. ನೀನೊಬ್ಬಳೇ ರೆಡಿ ಆಗೋದ್ಯಾ? ಕಷ್ಟ ಆಯ್ತಾ? ಇಲ್ಲ ಪಪ್ಪ, ನಾನೇ ರೆಡಿ ಆಗಿಲ್ಲ. ಮ್ಯಾಮ್ ನನ್ನ ರೆಡಿ ಮಾಡಿ ಕಳ್ಸಿದ್ರು. ಹೌದಾ? ಹ್ಞೂ ಪಪ್ಪ. ಅವರೇ ನಿನ್ನ ಸ್ಕೂಲ್ಗೆ ಕಾರಲ್ಲಿ ಕರ್ಕೊಂಡೋದ್ರಾ? ಇಲ್ಲ ಪಪ್ಪ, ಮ್ಯಾಮು ಇವತ್ತು ರಜಾ ಹಾಕಿದ್ರು. ನನ್ನನ್ನು ಆಕಾಶ್ನು ಆಟೋ ಮಾಡಿ ಕಳ್ಸಿದ್ರು. ನೀವಿಬ್ರು ಆಟೋಲ್ ಹೋದ್ರಾ? ಹೌದು ಪಪ್ಪ. ಮತ್ತೆ ಜಗಳ ಮಾಡ್ಕೊಳ್ಳಿಲ್ಲ ತಾನೇ? ಇಲ್ಲ ಪಪ್ಪ, ನೀವು ಹೇಳಿದಿರಲ್ವಾ ಅವನ ಜೊತೆ ಫ್ರೆಂಡ್ ಆಗಿರ್ಬೇಕಂತ, ಅದಕ್ಕೆ ನಾನು ಫ್ರೆಂಡ್ ಆಗಿದ್ದೀನಿ. ಅವನು ತುಂಬಾ ಸಾಫ್ಟ್ ಆಗಿದ್ದಾನೆ ಪಪ್ಪ. ಎಲ್ಲೋದ್ರೇನು ಕೈ ಇಟ್ಕೊಂಡು ಹೋಗ್ತಾನೆ. ರೋಡ್ ಕ್ರಾಸ್ ಮಾಡ್ಬೇಕಂದ್ರೆ ಜೋಪಾನವಾಗಿ ಕ್ರಾಸ್ ಮಾಡಿಸ್ತಾನೆ. ಅಷ್ಟೊಂದು ಚೇಂಜ್ ಆಗಿದ್ದಾನ? ಹ್ಞೂ ಪಪ್ಪ, ಮಧ್ಯಾಹ್ನ ನನ್ನ ಜೊತೆನೆ ಕುತ್ಕೊಂಡು ಊಟ ಮಾಡಿದ್ದಾನೆ. ವೆರಿ ಗುಡ್ ಪುಟ್ಟಿ. ನಿಮ್ಮಿಬ್ಬರು ಫ್ರೆಂಡ್ಶಿಪ್ ಹೀಗೆ ಇರಬೇಕು, ನೀವಿಬ್ರು ಒಟ್ಟಿಗೆ ಇರ್ಬೇಕಾಯ್ತಾ? ಇವತ್ತು ಮ್ಯಾಮೇ ಮಧ್ಯಾಹ್ನ ಊಟ ಕಳ್ಸಿದ್ರು ಪಪ್ಪ. ಅವರೇ ಅಡುಗೆ ಮಾಡಿ ಕಳ್ಸಿದ್ರ? ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯ ಪುಟ್ಟಿ. ಅವ್ರು ಹಾಗೇನೆ ನೋಡೋಕೆ ಸ್ವಲ್ಪ ಸೀರಿಯಸ್ಸು, ಸ್ಟ್ರಿಕ್ಟು ಅಂತ ಅನ್ನಿಸ್ತಾರೆ. ಬಹಳ ಸಾಫ್ಟ್, ತುಂಬ ಒಳ್ಳೆಯವ್ರು ಪುಟ್ಟಿ. ಎಲ್ಲರೂ ತುಂಬ ಕೇರ್ ಮಾಡ್ತಾರೆ. ಹ್ಞೂ ಪಾಪ, ಅವ್ರು ತುಂಬಾನೇ ಒಳ್ಳೆಯವರು. ನಿಮಗೆ ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣನೇ ಡಾಕ್ಟ್ರನ್ನ ಕರ್ಕೊಂಡು ಬಂದರು. ಇಡೀ ರಾತ್ರಿ ಇಲ್ಲೇ ಇದ್ದರು. ಅವಾಗ ಮಾತ್ರೆ ಕೊಟ್ಟರು, ಗಂಜಿ ಕುಡಿಸಿದ್ರು. ನಿಮ್ಮನ್ನ ಎಷ್ಟೊಂದು ಕೇರ್ ಮಾಡಿದ್ರು ಗೊತ್ತಾ? ಅಪ್ಪು, ಮಮ್ಮಿ, ಅಪ್ಪು ಪಪ್ಪನ್ ಮಿಂಚು ಅವ್ರ ಪಪ್ಪಗೆ ಮೈ ಹುಷಾರಿಲ್ವಲ್ಲ, ಹೋಗಿ ಹಾಲು ಕೊಟ್ಬಾ. ನನ್ನ ಫ್ರೆಂಡ್ಗಾದ್ರೆ ಓಕೆ. ಅಮೃತಧಾರೆ, ನನ್ನೊಲವ ಅಮೃತಧಾರೆ.